ಸ್ಕ್ರೋಲ್ ಮಾಡೋದನ್ನ ಒಂದ್ ನಿಮಿಷ ನಿಲ್ಲಿಸ್ತೀರಾ? ಪ್ರತಿದಿನ ಫ್ರೀ ಟೈಮ್ ಅನ್ನ ಮೊಬೈಲ್ ನಲ್ಲಿ ವೇಸ್ಟ್ ಮಾಡ್ತಿದೀವಿ ಅಂತ ಗೊತ್ತಿರುತ್ತೆ. ಆದ್ರೂ ಅದೇ ನಡೀತಾ ಇರುತ್ತೆ ಅಲ್ವಾ? ಒಂದು 5 ನಿಮಿಷ ನನ್ಗೆ ಕೊಡಿ. ಇದು ಖಂಡಿತ ವೇಸ್ಟ್ ಆಗಲ್ಲ. 100% ಶ್ಯೂರ್. ನಿಮ್ಮ ಫ್ರೀ ಟೈಮ್ ಅನ್ನ ನಿಮ್ಮ ಗ್ರೋತ್ಗಾಗಿ ಬಳಸ್ಕೊಂಡ್ರೆ ಹೇಗಿರುತ್ತೆ? ಸೈಕಾಲಜಿಕಲ್ ಆಗಿ ಇದು ಹೇಗ್ ಸಾಧ್ಯ ಅನ್ನೋದನ್ನ ನೋಡೋಣ. ನಿಮ್ಮ ಫ್ರೀ ಟೈಮ್ ನಲ್ಲಿ ನೀವು ಮಾಡುವ ಸಣ್ಣ ಕೆಲಸಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಬಹುದು. ಏನಂತೀರಾ? ನೀವು ಫ್ರೀ ಇದ್ದಾಗ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಅದಕ್ಕೆ ಡೊಪಮೈನ್ ಅನ್ನ ಕೊಟ್ಟು ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇರುತ್ತೆ. ಸೈಕಾಲಜಿ ಹೇಳುತ್ತೆ, ನಿಮ್ಮ ಮೆದುಳಿಗೆ ನೀವು ಸರಿಯಾದ ಕೆಲಸ ಕೊಡದೇ ಇದ್ರೆ ಅದು ನಿಮ್ಮನ್ನೇ ತಿನ್ನಲು ಶುರು ಮಾಡುತ್ತೆ. ನಾವು ಉಚಿತ ಸಮಯವನ್ನ ಹಾಳು ಮಾಡಿದ್ರೆ ಅದು ನಮ್ಮ ಭವಿಷ್ಯವನ್ನ ಹಾಳು ಮಾಡುತ್ತದೆ. ಹೌದು ಸ್ನೇಹಿತರೆ, ಫ್ರೀ ಟೈಮ್ ಅಂದ್ರೆ ಸುಮ್ಮನೆ ಕುಳಿತುಕೊಳ್ಳೋದಲ್ಲ, ಅದು ನಮ್ಮ ಬ್ರೈನ್ ಅನ್ನ ರೀಫ್ರೆಶ್ ಮಾಡುವಂತ ಸಮಯ. ಇಂದು ನಾವು ನೋಡೋ ಈ 10 ಹವ್ಯಾಸಗಳು ನಿಮ್ಮ ಸೈಕಾಲಜಿಯನ್ನೇ ಚೇಂಜ್ ಮಾಡಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನ ಉಂಟು ಮಾಡುತ್ತೆ. ನೋಡೋಣವಾ? 1. ದಿನಕ್ಕೆ 15 ಪುಟ ಪುಸ್ತಕ ಓದುವುದು. ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವಮಾನದ ಅನುಭವವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿರ್ತಾನೆ. ನೀವು ಅದನ್ನ 2 ಗಂಟೆ ಅಥವಾ 2 ದಿನದಲ್ಲಿ ಓದಿ ಮುಗಿಸಿದ್ರೆ ಅವನ ಇಡೀ ಜೀವಮಾನದ ಅನುಭವ ನಿಮ್ಮ ಜೀವನದಲ್ಲಿರುತ್ತೆ. ದಿನಕ್ಕೆ ಸಾಧ್ಯವಾದರೆ 10ರಿಂದ 15 ಪುಟ ಓದಿ. ಇದು ನಿಮ್ಮ ಆಲೋಚನಾ ಶಕ್ತಿ ಮತ್ತು ಪದ ಸಂಪತ್ತನ್ನ ಹೆಚ್ಚು ಮಾಡುತ್ತೆ. ಓದುವುದು ಕೇವಲ ಅಕ್ಷರಗಳನ್ನೆಲ್ಲ, ನಿಮ್ಮ ಬ್ರೈನ್ ನ್ಯೂರಾನ್ಗಳನ್ನ ರಿವೈರ್ ಮಾಡುತ್ತೆ. ಇದಕ್ಕೆ 15 ಪುಟ ಓದಿದ್ರೆ ನಿಮ್ಮ ಬ್ರೈನ್ ಏಜ್ 5 ವರ್ಷ ಕಡಿಮೆ ಆಗುತ್ತಂತೆ. 2. ದಿನಚರಿ ಬರೆಯುವುದು. ಮನಸ್ಸಿನಲ್ಲಿರುವ ಗೊಂದಲಗಳನ್ನ ಕಾಗದದ ಮೇಲೆ ಬರೆದಿಟ್ಟಾಗ ಸಮಸ್ಯೆಗಳು ಸಣ್ಣದಾಗುತ್ತವೆ, ಪರಿಹಾರ ಸ್ಪಷ್ಟವಾಗುತ್ತದೆ. ಸೈಕಾಲಜಿಯಲ್ಲಿ ಇದನ್ನ ಬ್ರೈನ್ ಡಂಪ್ ಅಂತಾರೆ. ಮನಸ್ಸಿನ ಗೊಂದಲಗಳನ್ನ ಪೇಪರ್ ಮೇಲೆ ಇಟ್ಟಾಗ ಬ್ರೈನ್ಗೆ ಪ್ರೊಸೆಸ್ ಕಂಪ್ಲೀಟ್ ಆಯ್ತು ಅನ್ನೋ ಸಿಗ್ನಲ್ ಸಿಗುತ್ತೆ. ಇದು ಆಂಗ್ಸೈಟಿ ಮತ್ತು ಓವರ್ ಥಿಂಕಿಂಗ್ ಅನ್ನ ಕಂಟ್ರೋಲ್ ಮಾಡಲಿರುವಂತಹ ಬೆಸ್ಟ್ ಮೆಥಡ್. ದಿನದ ಕೊನೆಯಲ್ಲಿ ಆ ದಿನ ನಡೆದ 3 ಒಳ್ಳೆ ವಿಷಯಗಳನ್ನ, ನಿಮ್ಮ ಗುರಿಗಳನ್ನ ಬರೆದಿಡುವ ಅಭ್ಯಾಸ ಮಾಡಿಕೊಳ್ಳಿ. 3. ಧ್ಯಾನ ಮತ್ತು ಪ್ರಾಣಾಯಾಮ. ದಿನಕ್ಕೆ 10 ನಿಮಿಷ ಪ್ರಶಾಂತವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಹರಿಸಿ. ನಿಮ್ಮ ಕೋಪ ನಿಯಂತ್ರಣಕ್ಕೆ ಬರುತ್ತದೆ, ಏಕಾಗ್ರತೆ ಕೂಡ ಹೆಚ್ಚಾಗುತ್ತದೆ. ಧ್ಯಾನ ಅಂದ್ರೆ ಆಲೋಚನೆಯನ್ನ ತಡೆಯೋದಲ್ಲ, ಆಲೋಚನೆಗಳಿಗೆ ರಿಯಾಕ್ಟ್ ಮಾಡದಿರುವುದನ್ನ ಕಲಿಯುವುದು. ಇದು ನಿಮ್ಮ ಅಮೈಗ್ಡಾಲಾ ಅಂದರೆ ಕೋಪದ ಸೆಂಟರ್ ಅನ್ನ ಶಮನ ಮಾಡುತ್ತೆ. ಧನಾತ್ಮಕ ಶಕ್ತಿ ಮತ್ತು ಕ್ರಿಯೇಟಿವಿಟಿ. ಅದರಲ್ಲಿ 4ನೇ ಪಾಯಿಂಟ್, ಗಿಡಗಳನ್ನ ಬೆಳೆಸುವುದು. ಒಂದು ಸಣ್ಣ ಬೀಜಕ್ಕೆ ಜೀವ ಕೊಡುವ ತಾಳ್ಮೆ ನಿಮಗಿದ್ರೆ ಜೀವನದ ಯಾವುದೇ ಕಷ್ಟವನ್ನ ಎದುರಿಸುವ ಶಕ್ತಿ ನಿಮಗೆ ಬರುತ್ತದೆ. ಸೈಕಾಲಜಿ ಪ್ರಕಾರ ಮಣ್ಣಿನ ಸ್ಪರ್ಶ ಮತ್ತು ಹಸಿರನ್ನ ನೋಡಿದಾಗ ನಮ್ಮ ಬ್ರೈನ್ ನಲ್ಲಿ ಅಡ್ರಿನಲಿನ್ ತಗ್ಗಿ ಹ್ಯಾಪಿ ಹಾರ್ಮೋನ್ ಸೆರೆಟೋನಿನ್ ಬಿಡುಗಡೆಯಾಗುತ್ತದೆ. ನೈಸರ್ಗಿಕವಾಗಿಯೇ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಮನೆಯಲ್ಲಿ 2-3 ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ. ಮಣ್ಣಿನ ಸ್ಪರ್ಶ ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ನೀವು ಶಾಂತವಾಗಿರುವಂತೆ ಮಾಡುತ್ತದೆ. 5ನೇದು, ಹೊಸ ಕೌಶಲ್ಯ ಅಥವಾ ಹೊಸ ಕಲೆಗಳನ್ನ ಕಲಿಯಿರಿ. ಯೂಟ್ಯೂಬ್ ನೋಡಿ ಡ್ರಾಯಿಂಗ್, ಕ್ರಾಫ್ಟ್, ವಿಡಿಯೋ ಎಡಿಟಿಂಗ್ ಅಥವಾ ಹೊಸ ಭಾಷೆ ಕಲಿಯಿರಿ. ಇದು ನಿಮ್ಮ ಬ್ರೈನ್ ಪವರ್ ಅನ್ನ ಹೆಚ್ಚು ಮಾಡುತ್ತೆ. ಸೈಕಾಲಜಿ ಪ್ರಕಾರ ನಿಮ್ಮ ಬ್ರೈನ್ಗೆ ಹೊಸ ಸವಾಲು ಕೊಟ್ಟಾಗ ನ್ಯೂರೋಪ್ಲಾಸ್ಟಿಸಿಟಿ ಬೆಳೆಯುತ್ತದೆ, ಅಂದರೆ ವಯಸ್ಸಾದರೂ ನಿಮ್ಮ ಮೆದುಳು ಶಾರ್ಪ್ ಆಗಿರುತ್ತದೆ. 6. ಪ್ರಕೃತಿಯೊಂದಿಗೆ ನಡಿಗೆ. 4 ಗೋಡೆಗಳ ಮಧ್ಯೆ ಸಿಗದ ಶಾಂತಿ ಪ್ರಕೃತಿಯ ಮಡಿಲಿನಲ್ಲಿ 10 ನಿಮಿಷ ನಡೆದರೆ ಸಿಗುತ್ತದೆ. ಸೈಕಾಲಜಿ ಪ್ರಕಾರ ಪ್ರಕೃತಿಯಲ್ಲಿ 20 ನಿಮಿಷ ನಡೆಯುವುದು ನಿಮ್ಮ ಬ್ರೈನ್ಗೆ ಕೊಡುವ ಸಾಫ್ಟ್ ರೀಬೂಟ್ ಬಟನ್ ಇದ್ದಂತೆ. ಸಂಜೆ ಅಥವಾ ಮುಂಜಾನೆ ಫೋನ್ ಪಕ್ಕಕ್ಕಿಟ್ಟು ಪಾರ್ಕ್ ನಲ್ಲಿ ಸೈಲೆಂಟ್ ಆಗಿ 2 ಹೆಜ್ಜೆ ಹಾಕಿ. ಇನ್ನು ಜ್ಞಾನ ಮತ್ತು ಆರೋಗ್ಯ. ಹೊಸ ಅಡುಗೆ ಪ್ರಯೋಗ ಮಾಡಿ. ವಾರಕ್ಕೊಮ್ಮೆ ನಿಮಗಷ್ಟೇ ಅಲ್ಲ, ಕುಟುಂಬದವರಿಗೂ ಹೊಸ ಆರೋಗ್ಯಕರ ತಿಂಡಿ ಮಾಡಿ ಉಣಬಡಿಸಿ. ನಿಮ್ಗೆ ಗೊತ್ತಾ, ಅಡುಗೆ ಮಾಡುವುದು ಕೂಡ ಒಂದು ಬೆಸ್ಟ್ ಥೆರಪಿ ಅಂತ. ಸೈಕಾಲಜಿ ಹೇಳುತ್ತೆ, ಒಂದು ಅಡುಗೆಯನ್ನ ಪ್ರೀತಿಯಿಂದ ಮಾಡಿ ಬೇರೆಯವರಿಗೆ ಉಣಬಡಿಸಿದಾಗ ಸಿಗುವ ತೃಪ್ತಿ ಇದೆಯಲ್ಲ, ಅದು ಆತ್ಮವಿಶ್ವಾಸವನ್ನ ದುಪ್ಪಟ್ಟು ಮಾಡುತ್ತದೆ. 8. ಪಾಡ್ಕಾಸ್ಟ್ ಅಥವಾ ಆಡಿಯೋ ಬುಕ್ ಆಲಿಸುವುದು. ಪ್ರಯಾಣ ಮಾಡುವಾಗ ಅಥವಾ ಕೆಲಸ ಮಾಡುವಾಗ ಹೆಡ್ಫೋನ್ ಹಾಕಿಕೊಂಡು ಜ್ಞಾನ ಪಡೆದುಕೊಳ್ಳುವುದು ಜಾಣರ ಲಕ್ಷಣ. ಆ ಜಾಣರು ನೀವು ಆಗಿ. ಸೈಕಾಲಜಿಕಲ್ ಆಗಿ ನಾವು ಯಾರ ಮಾತುಗಳನ್ನ ಜಾಸ್ತಿ ಕೇಳ್ತೀವೋ ಅವರಂತೆ ಆಲೋಚನೆಯನ್ನ ಶುರು ಮಾಡ್ತೇವೆ. ಸೊ ಬಿಸ್ನೆಸ್, ಸಕ್ಸಸ್ ಸ್ಟೋರಿ ಅಥವಾ ಹೆಲ್ತ್ ಪಾಡ್ಕಾಸ್ಟ್ ಗಳನ್ನ ಕೇಳಿ. 9. ಯೋಗ ಮತ್ತು ದೇಹ ದಂಡನೆ. 15 ನಿಮಿಷಗಳ ಫ್ರೀ ಹ್ಯಾಂಡ್ ಎಕ್ಸರ್ಸೈಸ್ ಮಾಡಿ. ದೇಹ ಫಿಟ್ ಆಗಿದ್ರೆ ಮನಸ್ಸು ಕೂಡ ಹಿಟ್ ಆಗಿರುತ್ತದೆ. ಸೈಕಾಲಜಿ ಪ್ರಕಾರ ವರ್ಕೌಟ್ ನಿಮ್ಮ ದೇಹಕ್ಕೆ ಮಾತ್ರವಲ್ಲ, ಬ್ರೈನ್ಗೆ ಬೇಕಾದ ಎಂಡಾರ್ಫಿನ್ ನೀಡುತ್ತೆ. ಮೂಡ್ ಆಫ್ ಇದ್ದಾಗ
ವ್ಯಾಯಾಮ ಮಾಡುವುದು ಬೆಸ್ಟ್ ಮೆಡಿಸಿನ್. 10. ಜಾಗವನ್ನ ಅಚ್ಚುಕಟ್ಟಾಗಿಡುವುದು. ನಿಮ್ಮ ಕೊಠಡಿ ಶುಭ್ರವಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಸ ಇರೋದಿಲ್ಲ. ನಿಮ್ಮ ಸುತ್ತಲಿನ ಜಾಗ ಅಸ್ತವ್ಯಸ್ತ ಆಗಿದ್ರೆ ನಿಮ್ಮ ಬ್ರೈನ್ ಸೈಲೆಂಟ್ ಆಗಿ ಕನ್ಫ್ಯೂಸ್ ಆಗುತ್ತೆ. ಜಾಗ ಕ್ಲೀನ್ ಆದಾಗ ಥಾಟ್ಸ್ ಕೂಡ ಕ್ಲಿಯರ್ ಆಗಿರುತ್ತಂತೆ. ನಿಮ್ಮ ಟೇಬಲ್ ಕಬೋರ್ಡ್ ಜೋಡಿಸಿಡಿ. ಸಣ್ಣ ಬದಲಾವಣೆ ದೊಡ್ಡ ನೆಮ್ಮದಿ ನೀಡುತ್ತದೆ. ಮನೆಯ ವಸ್ತುವನ್ನ ನೀಟ್ ಮಾಡಲು ಸಮಯವನ್ನ ಬಳಸಿ. ಮನೆ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿರುತ್ತದೆ. ಗೆಳೆಯರೇ, ಯಶಸ್ವಿ ವ್ಯಕ್ತಿಗಳಿಗಿರುವುದು 24 ಗಂಟೆನೆ, ನಮಗೆ ನಿಮಗೆ ಇರುವುದು 24 ಗಂಟೆನೆ. ವ್ಯತ್ಯಾಸ ಇರೋದು ಸಮಯವನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರಲ್ಲಿ ಮಾತ್ರ. ಒಂದು ಮಾತನ್ನ ನೆನ್ಪಿಡಿ, ಸೈಕಾಲಜಿ ಪ್ರಕಾರ ಒಬ್ಬ ಮನುಷ್ಯ ತನ್ನ ಅಭ್ಯಾಸಗಳನ್ನ ಬಲಿಷ್ಠಗೊಳಿಸಿದರೆ ಆ ಅಭ್ಯಾಸಗಳು ಅವನ ಭವಿಷ್ಯವನ್ನ ನಿರ್ಮಿಸುತ್ತವೆ. ನಿಮ್ಮ ಫ್ರೀ ಟೈಮ್ ಅನ್ನ ನಿಮ್ಮ ಮೈಂಡ್ ಪವರ್ ಹೌಸ್ ಮಾಡ್ಕೊಳ್ಳಿ. ಈ 10 ಅಭ್ಯಾಸಗಳನ್ನ ಒಂದೇ ದಿನದಲ್ಲಿ ಮಾಡಲು ಹೋಗ್ಬೇಡಿ. ಈ 10 ಅಭ್ಯಾಸಗಳಲ್ಲಿ ನಿಮ್ಮ ಬ್ರೈನ್ಗೆ ನಿಮಗೆ ಸೂಟ್ ಆಗುವಂತ ಯಾವುದಾದರೂ ಒಂದೆರಡನ್ನ ಆಯ್ಕೆ ಮಾಡ್ಕೊಳ್ಳಿ. ಕೇವಲ 21 ದಿನ ಫಾಲೋ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಚಮತ್ಕಾರ ಖಂಡಿತ ಆಗಿರುತ್ತೆ. ಆಮೇಲೆ ಇದರ ರಿಸಲ್ಟ್ ಅನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮಗೆ ಇಷ್ಟವಾದಂತಹ ಹವ್ಯಾಸ ಯಾವುದು ಅನ್ನೋದನ್ನ ಕೂಡ ತಿಳಿಸಿ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.